ಇಂದು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಹೆಸರಿನಲ್ಲಿ ರಾಜ್ಯದ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸುತ್ತಿದೆ. ಅದರ ಅಡಿಯಲ್ಲಿ ಸರ್ಕಾರಿ ಎಂಪಿಎಸ್ ಜೋರ್ಗಿ ಕಾಲೋನಿ ರೋಡ್ ಶಾಲೆಯನ್ನು ಮ್ಯಾಗ್ನೆಟ್ ಶಾಲೆ ಎಂದು ಗುರುತಿಸಲಾಗಿದೆ. ಬ್ರಹ್ಮಪುರ ಏರಿಯಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಕೆಪಿಎಸ್ಗೆ ವಿಲೀನಗೊಳಿಸಿ ಸಂಪೂರ್ಣವಾಗಿ ಮುಚ್ಚುತ್ತಿರುವುದನ್ನು ಖಂಡಿಸಿ ಇಂದು ಕಲಬುರಗಿಯ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ವಿದ್ಯಾರ್ಥಿಗಳು ಹಾಗೂ ಪಾಲಕರ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ಇವತ್ತು ಕೆಪಿಎಸ್ ಮ್ಯಾಗ್ನೆಟ್ ಅಂತ ಹೇಳಿ ಇವತ್ತು ಬಡ ಮಕ್ಕಳಿಂದ ಶಿಕ್ಷಣವನ್ನು ಕಸಿದುಕೊಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳ ಧಿಕ್ಕಾರ. ಬೇಕೇ ಬೇಕು. ಸ್ನೇಹಿತರೆ, ಇವತ್ತಿಲ್ಲಿ ನಾವು ವಿಧಾನಸೌಧದ ಮುಂದ್ಗಡೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ರಾಜ್ಯ ಸರ್ಕಾರ ಒಂದು ಕಡೆ ಮಂತ್ರಿಗಳು ಹೇಳ್ತಾ ಇದ್ದಾರೆ, ಒಬ್ಬನೇ ಒಬ್ಬ ವಿದ್ಯಾರ್ಥಿ ಇದ್ರೂ ಕೂಡ ನಾವು ಇವತ್ತು ಸರ್ಕಾರಿ ಶಾಲೆಗಳನ್ನು ನಡೆಸ್ತೀವಿ, ಸರ್ಕಾರಿ ಶಾಲೆಗಳನ್ನ ಮುಚ್ಚಲ್ಲ ಅಂತೇಳಿ. ಇನ್ನೊಂದು ಕಡೆ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಅಡಿಯಲ್ಲಿ ಇವತ್ತು ನೂರಾರು ಶಾಲೆಗಳು ಇವತ್ತು ಮುಚ್ಚುವಂಥ ಸ್ಥಿತಿಗೆ ಬರ್ತಾ ಇದ್ದಾವೆ. ಸಾವಿರಾರು ಶಾಲೆಗಳು ನಿಮ್ಮದೇ ಪ್ರಕಾರ 40,000 ಶಾಲೆಗಳು ಇವತ್ತು ರಾಜ್ಯದಲ್ಲಿ ಮುಚ್ಚುತ್ತಾ ಇದ್ದಾವೆ. ಇಲ್ಲಿ ನಾವುಗಳು ಹೇಳ್ತಾ ಇರೋದು, ಮಂತ್ರಿಗಳೇ ನೀವು ಕ್ಯಾಬಿನೆಟ್ನಲ್ಲಿ ನಿಂತ್ಕೊಂಡು ಬರೇ ಸಾಲಿನ ಮುಚ್ಚಲ್ಲ, ಒಬ್ಬ ವಿದ್ಯಾರ್ಥಿ ಇದನ್ನು ಮುಚ್ಚಲ್ಲ ಅಂತ ಹೇಳಿದ್ರೆ ಸಾಕಾಗಲ್ಲ. ನಿಮ್ಮ ಶಿಕ್ಷಣ ಇಲಾಖೆ ಹೊರಡ್ತಿರುವಂಥ ಏನು ಇಲಾಖೆ ಸರ್ಕ್ಯುಲರ್ ಇದೆ, ಸರ್ಕಾರಿ ಶಾಲೆನ ಮುಚ್ಚಬೇಕು. ನಾಳೆ ಮ್ಯಾಗ್ನೆಟ್ ಶಾಲೆಗಳು ಬಂದ ಮೇಲೆ ಅದ್ರ ಸಂಪೂರ್ಣ ನಿರ್ವಹಣೆನ ಇವತ್ತು ಜನಗಳ ಮೇಲೆ ಆಗ್ತಾ ಇದ್ದೀರಿ. ಸರ್ಕಾರದಿಂದ ಇವತ್ತು ಸರ್ಕಾರಿ ಶಾಲೆಗಳು ನಡೆಸುವಂಥ ಸಂಪೂರ್ಣ ನಿವಾರಣೆನ ಜವಾಬ್ದಾರಿನ ಇವತ್ತು ನೀವು ಕೈ ತೊಕ್ಕಾತಾ ಇದ್ದೀರಿ. ಇದು ಸಾವಿತ್ರಿಬಾಯಿ ಫುಲೆ, ಭಗತ್ ಸಿಂಗ್, ನೇತಾಜಿ ಅಂತ ಮಹಾನ್ ವ್ಯಕ್ತಿಗಳ ಏನು ಸಾರ್ವತ್ರಿಕ ಶಿಕ್ಷಣದ ಆಶಯ ಇತ್ತು, ಅಂತ ಒಂದು ಆಶಯಕ್ಕೆ ನೀವು ಸಂಪೂರ್ಣವಾಗಿ ಬೆಂಕಿ ಹಚ್ಚುತ್ತಾ ಇದ್ದೀರಿ. ನೀವು ಇದನ್ನ ನಾವು ಇವತ್ತು ಖಂಡಿಸ್ತಾನೆ ರಾಜ್ಯದಾದ್ಯಂತ ಒಂದೇ ಒಂದು ಸರ್ಕಾರಿ ಶಾಲೆನೂ ಕೂಡ ನಾವು ಮುಚ್ಚಕ್ ಬಿಡಲ್ಲ. ಇವತ್ತು ಇಲ್ಲಿ ಬಂದಿರತಕ್ಕಂತ ಎಲ್ಲಾ ತಾಯಂದಿರು ಇವತ್ತು ಅವ್ರ ಕೂಲಿ ಒಂದು ದಿನ ಕೂಲಿ ಮಾಡ್ಲಿಲ್ಲ ಅಂತಂದ್ರೆ ಅವ್ರ ಮನೆಗಳು ನಡೆಯಲ್ಲ. 300-400 ರೂಪಾಯಿ ಕೂಲಿನ ಬಿಟ್ಟು ಇವತ್ತು ನಮ್ಮ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ಅಂತೇಳಿ ಇವತ್ತು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಈ ಸಾಂಕೇತಿಕ ಹೋರಾಟ ಇವತ್ತು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೆ. ರಾಜ್ಯದಾದ್ಯಂತ ನೀವು ಸರ್ಕಾರಿ ಶಾಲೆಗಳನ್ನ ಮುಚ್ಚಕ್ ಹೋದ್ರೆ ಇವತ್ತು ಸಾವಿರ ಸಂಖ್ಯೆಯಲ್ಲಿ ಜನಗಳ ಬೀದಿಗಿಳಿದು ಇವತ್ತು ನಿಮ್ಮನ್ನ ಹೋರಾಟನ ನಾವು ಬುಗಿಲೇರಿಸಬೇಕಾಗುತ್ತೆ ಅಂತೇಳಿ ಮೂಲಕ ನಾವು ಎಚ್ಚರಿಸ್ತಾ ಇದೀವಿ. ಈ ಕೂಡಲೇ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಅಡಿ ಸರ್ಕಾರಿ ಶಾಲೆನ ಮುಚ್ಚುವುದನ್ನ ಕೈ ಬಿಡಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ವೆಂಕಟೇಶ್ ದೇವದುರ್ಗ, ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ.